ಹಾಯ್ ಎಲ್ಲರಿಗೂ ನಮಸ್ಕಾರ. KSO ಇಂದ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ 2026ರಲ್ಲಿ ಅಧಿಕೃತವಾಗಿ ನೋಟಿಫಿಕೇಷನ್ ಹೊರಡಿಸಿದ್ದಾರೆ. ನಾನು ಅದ್ರದ್ದು ಬಿಫೋರ್ ವೀಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಒಂದ್ಸಲ ಲಿಂಕ್ ಶೇರ್ ಮಾಡಿರ್ತೀನಿ. ಹಾಗೆಯೇ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಡ್ಮಿಷನ್ಸ್ ಆಗಿರ್ತಾರೆ. ಯಾರೇ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗಿದ್ದೀರಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅವರು ಅಪ್ಲಿಕೇಶನ್ಸ್ ಫೀಸ್ ಪೇ ಮಾಡಬೇಕಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಹಾಗೆಯೇ ನಿಮಗೆ ಮೊಬೈಲಲ್ಲೇ ಎಕ್ಸಾಮ್ ಫೀಸ್ ಪೇ ಮಾಡ್ಕೊಳ್ಳೋದು ಹೇಗೆ, ಯಾವುದೇ ಸೈಬರ್ಗೆ ಹೋಗ್ದೇ ನೀವು ಮೊಬೈಲಲ್ಲೇ ಕೂಡ ಎಕ್ಸಾಮ್ ಫೀಸ್ನ ಪೇ ಮಾಡ್ಕೋಬೋದು. ನಾನು ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರು KSO ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಡ್ಮಿಷನ್ಸ್ ಆಗಿದ್ದೀರಾ ಅವರು ಎಕ್ಸಾಮ್ ಫೀಸ್ನ ಪೇ ಮಾಡುವಂತಿಲ್ಲ. ನೋಟಿಫಿಕೇಷನ್ ಕೊಟ್ಟಿದ್ದಾರೆ, ಕ್ಲಿಯರಾಗಿ ನೋಡಿ. ಇಲ್ಲ ನಾನು ಮಾರ್ಕ್ ಮಾಡಿದ್ದೀನಿ, ಇದರಲ್ಲಿ ಕೊಟ್ಟಿದ್ದಾರೆ ನೋಟಿಫಿಕೇಷನ್ ಅವರೇ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಪ್ರವೇಶಾತಿ ಪಡೆದಿರುವಂತಹ ಪ್ರಥಮ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪರೀಕ್ಷಾ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಬೇಕು. ಪರೀಕ್ಷಾ ಶುಲ್ಕವನ್ನು ಪಾವತಿಸುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಎಕ್ಸಾಮ್ ಅಪ್ಲಿಕೇಶನ್ಸ್ ಏನಿದೆ ಅದನ್ನು ಫಿಲ್ ಮಾಡಬೇಕು. ನಿಮ್ಮದು ಸೆಮಿಸ್ಟರ್ ಇರ್ಬೋದು, ಎಕ್ಸಾಮ್ ಸೆಂಟ್ರ್ ಯಾವುದಿದೆ ಅದನ್ನೆಲ್ಲ ನೀವು ಫಿಲ್ ಮಾಡಬೇಕು. ಆದರೆ ಎಕ್ಸಾಮ್ ಫೀಸ್ನ ಪೇ ಮಾಡೋ ಹಾಗಿಲ್ಲ ಅಂತ ಕೊಟ್ಟಿದ್ದಾರೆ. ನಿಮಗೇನಾದರೂ ಇದ್ರ ಬಗ್ಗೆ ಡೌಟ್ ಇತ್ತಂದರೆ ನಿಮಗೆ ಹತ್ರ ಇರುವಂಥ ರೀಜನಲ್ ಸೆಂಟರ್ಸಲ್ಲಿ ಹೋಗಿ ನೀವು ಕೇಳಿ. ಎಕ್ಸಾಮ್ ಫೀಸ್ನ ನೀವು ಕಟ್ಟೋ ಹಾಗಿರಲ್ಲ. ಹಾಗಾಗಿ ಯಾರೂ ಮಿಸ್ ಮಾಡ್ಕೊಬೇಡಿ. ನಿಮಗೆ ಏನಾದರೂ ಡೌಟ್ ಇದೆ, ಗೊತ್ತಾಗ್ತಿಲ್ಲ ಹೆಂಗೆ ಮಾಡೋದಿದ್ದು ಆನ್ಲೈನಲ್ಲಿ ಅಂತಂದರೆ, ನಿಮ್ಗೆ ಡೌಟ್ ಇತ್ತಂದರೆ ನಿಮಗೆ ಹತ್ರ ಇರುವಂಥ ರೀಜನಲ್ ಸೆಂಟರ್ಸಲ್ಲಿ ನೀವು ಹೋಗಿ ವಿಚಾರಿಸಿದ್ರೆ ಅವ್ರು ನಿಮಗೆ ಹೇಳ್ತಾರೆ. ಇದು ಬಂದು ನಾನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಡ್ಮಿಷನ್ ಆಗಿರುವಂಥ KSO ಸ್ಟೂಡೆಂಟ್ಸಿಗೆ ಮಾತ್ರ ಇದು ನಾನು ಹೇಳ್ತಿರೋದು. ಕ್ಲಿಯರ್ ಆಗಿದೆ ಅನ್ಕೋತೀನಿ. ಯಾರ್ಯಾರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಅಡ್ಮಿಷನ್ ಆಗಿದ್ದೀರಾ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ನಾವು ಮೊಬೈಲಲ್ಲೇ ಎಕ್ಸಾಮ್ ಫೀಸ್ ಪೇ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನೀವು ಡೈರೆಕ್ಟಾಗಿ ವೆಬ್ಸೈಟ್ ಮೂಲಕನಾದರೂ ಪೇ ಮಾಡ್ಬೋದು, ಅಥವಾ ನಿಮಗೆ ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಅಂತ ಏನು KSO ಒಂದು ಆ್ಯಪ್ ಬಿಟ್ಟಿದ್ದಾರೆ, ನೀವು ಅದರಲ್ಲಿ ಕೂಡ ಡೈರೆಕ್ಟಾಗಿ ಹೋಗಿ ಅಪ್ಲಿಕೇಶನ್ಸ್ ಏನಿದೆ ಎಕ್ಸಾಮ್ ಫೀಸ್ನ ಪೇ ಮಾಡ್ಬೋದು. ನಿಮಗೆ ಓಪನ್ ಮಾಡಿದ್ರೆ ನಿಮ್ಮದು ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಶೋ ಆಗ್ತಿರುತ್ತೆ. ಫಸ್ಟು ಅಸೈನ್ಮೆಂಟ್ಸ್ ಇರುತ್ತೆ, ಕ್ವಿಝ್ ಇರುತ್ತೆ, ಆನ್ಲೈನ್ ಕ್ಲಾಸ್ ಇರುತ್ತೆ, ಇವೆಂಟ್ ಕ್ಯಾಲೆಂಡರ್ ಇರುತ್ತೆ. ನೋಡಿ ಇಲ್ಲಿ ಎಕ್ಸಾಮ್ ನೋಟಿಫಿಕೇಷನ್ಸ್ ಅಂತ ಇದೆ. ನೀವು ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ. ನೋಡಿ ಈ ಥರ ಮೊಬೈಲ್ನಲ್ಲಿ KSO ಆ್ಯಪ್ ಮೂಲಕ ಕೂಡ ಎಕ್ಸಾಮ್ ಫೀಸ್ ಪೇ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ ಅಫಿಷಿಯಲ್ ಆಗಿಯೇ KSO ವೆಬ್ಸೈಟ್ ಮೂಲಕನೇ ಎಕ್ಸಾಮ್ ಫೀಸ್ ಪೇ ಕೂಡ ಮಾಡ್ಬೋದು. ನಾನು ಇಲ್ಲಿ ಡೈರೆಕ್ಟಾಗಿ KSO ವೆಬ್ಸೈಟ್ ಮೂಲಕ ಎಕ್ಸಾಮ್ ಫೀಸ್ ಪೇ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಡೈರೆಕ್ಟಾಗಿ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ನಾನು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ. KSO ಇದನ್ನು ನೀವು ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಒಂದ್ಸಲ ಮಿಸ್ ಮಾಡ್ದೇನೆ. ಈ ಥರ KSO ಮೈಸೂರು ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಬೋದು. ಅಲ್ಲೋಗಿ ಸರ್ಚ್ ಮಾಡಿ ಎಕ್ಸಾಮ್ ಅಂತ ನೀವು ಕೊಟ್ಟರೆ ಈ ಥರ ಒಂದು KSO ವೆಬ್ಸೈಟ್ ಓಪನ್ ಆಗುತ್ತೆ ನಿಮ್ಗೆ ಇಲ್ಲಿ ಬಂದು ಎಕ್ಸಾಮಿನೇಷನ್ ಪೋರ್ಟಲ್ ಅಂತಲೇ ಇದೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕು. ನೀವು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಓಪನ್ ಆಗುತ್ತೆ ಪೇಜ್. ನೋಡಿ ಈ ಥರ ಓಪನ್ ಆಗಿದೆ ಪೇಜ್. ನಿಮ್ಗೆ ಇಲ್ಲಿ ಎಕ್ಸಾಮ್ದು ಲಿಂಕ್ ಕೂಡ ಕೊಟ್ಟಿದ್ದಾರೆ. ಎಕ್ಸಾಮ್ ಅಂದರೆ ರಿಸಲ್ಟ್ ನೋಡ್ಕೊಳ್ಳೋದಕ್ಕೆ ಲಿಂಕ್ ಇದೆ. ಇದ್ರ ಕೆಳಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ಏನಾದರೂ ರಿವ್ಯಾಲ್ಯೂಷನ್ಸ್ ಅದು ಇದೆ. ನೆಕ್ಸ್ಟು ಪರೀಕ್ಷಾ ಶುಲ್ಕ ಪಾವತಿ ಎಕ್ಸಾಮಿನೇಷನ್ಸ್ ಫೀಸ್ ಪೇಮೆಂಟ್ ಅಂತ ಇದೆ. ಇಲ್ಲಿ UG ಮತ್ತು PG CBSE ನಾನ್ CBSE ಈ ಥರ ಕೊಟ್ಟಿರ್ತಾರೆ. ಎಕ್ಸಾಮ್ ಪೋರ್ಟಲಲ್ಲಿ ಇರುತ್ತೆ ಇದು. ನೀವು ಕ್ರೋಮಲ್ಲಾದರೂ ಯೂಸ್ ಮಾಡಿ, ಅಥವಾ ಗೂಗಲಲ್ಲಾದರೂ ಯೂಸ್ ಮಾಡಿ, ಅಥವಾ ಮೊಬೈಲಲ್ಲಿ KSO ಅಕಾಡೆಮಿಕ್ ಪ್ಲ್ಯಾಟ್ಫಾರ್ಮ್ ಆ್ಯಪಲ್ಲಿ ಕೂಡ ಯೂಸ್ ಮಾಡಿದ್ರೂ ಎಲ್ಲಾದರೂ ಯೂಸ್ ಮಾಡ್ಕೊಬೋದು. ನೀವು ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಡೈರೆಕ್ಟಾಗಿ ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಿಂಕ್ ಶೇರ್ ಮಾಡಿರ್ತೀನಿ KSO ಇಂದನೇ. ನಿಮಗೆ ಡೈರೆಕ್ಟಾಗಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ವೆಬ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ಕ್ಲಿಕ್ ಹಿಯರ್ ಟು ಎಕ್ಸಾಮಿನೇಷನ್ಸ್ ಫೀಸ್ ಪೇಮೆಂಟ್ ಫಾರ್ BBA BCA BSc BSW MA MCom MBA ಮತ್ತು MCA. ಆಮೇಲೆ ಈ ಥರ ಕೋರ್ಸ್ ಕೊಡಿದೆ. ನಿಮ್ದು ಯಾವ ಕೋರ್ಸ್ ಬರುತ್ತೆ ನೋಡ್ಕೊಳ್ಳಿ. ಹಾಗೆಯೇ ಯಾವ್ಯಾವ ಸೆಮಿಸ್ಟರ್ ಅಂತ ಕೊಟ್ಟಿದ್ದಾರೆ. 2025-26 ಜುಲೈ ಸೈಕಲ್ ಅಂತ ಇದೆ ಫಸ್ಟ್ ಸೆಮಿಸ್ಟರ್ಗೆ, ಫ್ರೆಷರ್ಸ್ಗೆ. 2024-25 ಜಾನ್ವರಿ ಸೈಕಲ್ ಇದೆ. ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟ್ರು ಫ್ರೆಷರ್ಸ್ ಅಂತ ಇದೆ. ನೋಡ್ಕೊಳ್ಳಿ ನಿಮ್ಮದು ಯಾವ್ದು ಬರುತ್ತೆ, ಫಸ್ಟ್ ಸೆಮಿಸ್ಟ್ರಾ ಸೆಕೆಂಡ್ ಸೆಮಿಸ್ಟ್ರಾ, ನೀವು ಫ್ರೆಷರ್ಸಾ ಅಥವಾ ರಿಪೀಟರ್ಸಾ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಂಡು ನಿಮಗೆ ಯಾವುದು ಬರುತ್ತೆ ನಿಮ್ಮದು ಕೋರ್ಸ್ ನೋಡ್ಕೊಂಡು ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಓಪನ್ ಆಗುತ್ತೆ ಪೇಜು. ಇಲ್ಲಿ ನಿಮಗೆ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ನಿಮ್ಗೆ UGC ಇಂದ ID ಕಾರ್ಡ್ ಕೊಟ್ಟಿರ್ತಾರೆ. ಅಲ್ಲಿ ಏನು ID ಕಾರ್ಡಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ ನಿಮ್ಮದು, ಆ ನಂಬರ್ನ ನೀವು ಇಲ್ಲಿ ಎಂಟರ್ ರೋಲ್ ನಂಬರ್ ಅಂತ ಇದೆ, ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿದ ತಕ್ಷಣವೇ ಸರ್ಚ್ ಎಕ್ಸಾಮಿನೇಷನ್ಸ್ ಎಕ್ಸಾಮ್ ಅಪ್ಲಿಕೇಶನ್ಸ್ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣವೇ ಓಪನ್ ಆಗುತ್ತೆ. ನಿಮ್ಗೆ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಫಸ್ಟು ರೋಲ್ ನಂಬರ್ ಇರುತ್ತೆ, ಮತ್ತು ನೇಮ್ ಆಫ್ ದಿ ಕ್ಯಾಂಡಿಡೇಟ್ಸ್ ಇರುತ್ತೆ. ಇದೆಲ್ಲ ಮ್ಯಾಂಡೇಟರಿ ಆಲ್ರೆಡಿ ಎಂಟ್ರಿ ಆಗಿರುತ್ತೆ. ನೀವೇನು ಚೇಂಜಸ್ ಮಾಡೋದಿರಲ್ಲ. ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮದು ನೇಮು ಇದಿಷ್ಟು ಆಲ್ರೆಡಿ ಬಂದಿರುತ್ತೆ. ನಾನು ಇಲ್ಲಿ ಎರರ್ ಮಾಡಿದ್ದೀನಿ. ನೀವು ಅಡ್ಮಿಷನ್ ಟೈಮಲ್ಲಿ ಏನು ಅಡ್ರೆಸ್ ಕೊಟ್ಟಿರ್ತೀರ, ಕರೆಸ್ಪಾಂಡಿಂಗ್ ಅಡ್ರೆಸ್ ಇರ್ಬೋದು, ಮತ್ತು ಡಿಸ್ಟ್ರಿಕ್ಟ್ ಇರ್ಬೋದು, ಪಿನ್ ಕೋಡು, ಆಧಾರ್ ಕೋಡು, ಕ್ಯಾಟಗರಿ, ಜೆಂಡರು ಮತ್ತು ಮೇಲು,
ನಿಮ್ಮದು ನೇಮು, ರೋಲ್ ನಂಬರ್ ಇದಿಷ್ಟು ಕೂಡ ಮತ್ತು ನಿಮ್ಮ ಸಬ್ಜೆಕ್ಟ್ಸು ಇದಿಷ್ಟು ಕೂಡ ಆಲ್ರೆಡಿ ಡೇಟಾ ಎಂಟ್ರಿ ಆಗೇ ಬಂದಿರುತ್ತೆ. ನೀವು ಇಲ್ಲಿ ಯಾವುದೇ ಎರರ್ ಮಾಡಿ ಚೇಂಜಸ್ ಮಾಡಿ ಹಾಕೋಂಥದ್ದು ಏನೂ ಇರೋಲ್ಲ, ಎಲ್ಲ ತೊಗೊಂಡಿರುತ್ತೆ. ನೀವು ಇಲ್ಲಿ ಏನು ಅಪ್ಲೈ ಮಾಡ್ಕೊಬೇಕು ಎಕ್ಸಾಮ್ ಫೀಸಲ್ಲಿ ಅಪ್ಲಿಕೇಶನ್ ನೀವೇನು ಫಿಲ್ ಮಾಡಬೇಕು ಅಂತ ಅಂದರೆ ನೀವು ಇಲ್ಲಿಷ್ಟೇ ಅಪ್ಲೈ ಮಾಡಬೇಕಾಗಿರೋದು ಎಕ್ಸಾಮ್ ಫೀಸ್ದು ಅಪ್ಲಿಕೇಶನಲ್ಲಿ. ಮೇಯ್ನ್ ನಿಮ್ಮದು ಎಕ್ಸಾಮ್ ಸೆಂಟ್ರ್ ಎಲ್ಲಿ ಬೇಕು ನಿಮಗೆ, ಡಿಸ್ಟ್ರಿಕ್ಸ್ ಎಲ್ಲ ಇಲ್ಲೇ ಕೊಟ್ಟಿರ್ತಾರೆ, ನೀವು ಅಲ್ಲಿ ಚಾಯ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ ತೋರಿಸಿದ್ದೀನಿ ನೋಡಿ. ಫಸ್ಟು ನಿಮ್ಮದು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ನೋಡ್ಕೊಬೇಕು. ನಿಮ್ದು ಏನಾದರೂ ಸೆಕೆಂಡ್ ಸೆಮಿಸ್ಟರ್ ಇದೆ ಅಂದರೆ ನೀವು ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಂತ ಟಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ಅದಾದಮೇಲೆ ನಿಮಗೆ ಫಸ್ಟ್ ಇಯರ್ದು ಅಡ್ಮಿಷನ್ ಡೇಟ್ ಹಾಕಬೇಕು. ನೀವು ಇಲ್ಲಿ ಯಾವಾಗ ಅಡ್ಮಿಷನ್ ಆಗಿದ್ದು 2024 25 ನೋಡ್ಕೊಬೇಕು. ನೀವೇನಾದ್ರು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿದ್ದೀರಾ ಅಂತಂದರೆ 2025 26 ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಥರ್ಡ್ ಇಯರ್, ಇದು ಡಿಗ್ರಿವರೆಗೆ, ಮಾಸ್ಟರ್ಸ್ವರೆಗೆ ಸೆಕೆಂಡ್ ಇಯರ್ ಇರುತ್ತೆ. ನಿಮಗೇನಾದರೂ ಥರ್ಡ್ ಇಯರ್ಗೆ ಅಡ್ಮಿಷನ್ಸ್ ಆಗಿದ್ದೀರ ಅಂದರೆ ಅದ್ರದ್ದು ಏನು ಇಯರ್ ಇದೆ ಅದನ್ನು ಹಾಕ್ಕೊಳ್ಳಿ ನೀವು. ಮತ್ತು ರೆಗ್ಯುಲೇಷನ್ಸ್ ಅಂತ ಇದೆ ಅಲ್ಲಿ, ಅಂದರೆ ಇದು ಸೆಮಿಸ್ಟರ್ ವೈಸ್ ಇರುತ್ತೆ. MA MCOM ಓನ್ಲಿ ಅಂದರೆ ಮಾಸ್ಟರ್ಸ್ ಮಾಡೋರಿಗೆ ಮಾತ್ರ ಇದು 6 ಕಾಲಮ್ ಇದೆಯಲ್ಲ, 6 ಕಾಲಮಲ್ಲಿರೋದು ರೆಗ್ಯುಲೇಷನ್ಸ್ MA ಆರ್ MCOM ಅವ್ರಿಗೆ ಮಾತ್ರ ಅಂತ ಇದೆ. ಇದು ಅವರಿಗೆ ಇರುತ್ತೆ ಫಸ್ಟ್ ಸೆಮಿಸ್ಟ್ರು ಸೆಕೆಂಡ್ ಸೆಮಿಸ್ಟ್ರು ಅಂತ. ನೀವು ಡಿಗ್ರಿ ಅವ್ರು ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ನೆಕ್ಸ್ಟ್ ಬಂದು ನಿಮ್ಗೆ ಇಲ್ಲೇನು ಮೀಡಿಯಮ್ ಕನ್ನಡ ಇಲ್ಲ ಅಂದರೆ ನೀವು ಕನ್ನಡ ಅಂತ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ಇಂಗ್ಲೀಷ್ ಅಂತ ಇದ್ದರೆ ಇಂಗ್ಲೀಷ್ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ ಅಂತ ಇದೆ, ಅದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ ಸೆಂಟ್ರು ಯಾವುದು ಬೇಕು ನಿಮಗೆ ಡಿಸ್ಟ್ರಿಕ್ಕಲ್ಲಿ ಹತ್ರ ಇರುವಂಥ ರಿಜಿನಲ್ ಸೆಂಟರ್ಸು, ನೀವು ಅದನ್ನೇ ಕುಟ್ಕೊಳ್ಳಿ. ಬೇರೆ ಯಾವುದು ಕುಟ್ಕೊಂಡ್ರೆ ನಿಮಗೆ ಎಕ್ಸಾಮ್ ಟೈಮಲ್ಲಿ ಚೇಂಜಸ್ ಮಾಡಿಕೊಡಲ್ಲ. KSO ಇಂದ ಕ್ಲಿಯರಾಗಿ ಹೇಳಿದ್ದಾರೆ. ಹಾಗಾಗಿ ನೀವು ಎಕ್ಸಾಮ್ ಸೆಂಟ್ರನ್ನ ಮೇಯ್ನ್ ಫಿಲ್ ಮಾಡಬೇಕಾದ್ರೆ ಇದೊಂದನ್ನ ನೋಡ್ಕೊಂಡು ಫಿಲ್ ಮಾಡ್ಕೊಳ್ಳಿ. ನಿಮಗೆ ಹತ್ರ ಇರುವಂಥ ಎಕ್ಸಾಮ್ ಸೆಂಟ್ರನ್ನ ಕುಟ್ಕೊಳ್ಳಿ. ನೀವು ಎಕ್ಸಾಮ್ ಸೆಂಟ್ರ್ ಕಾಲಮ್ಗೆ ಹೋಗಿದ ತಕ್ಷಣ ನೇಮ್ ಆಫ್ ದಿ 9 ಕಾಲಮ್ಗೆ ಹೋಗಿದ ತಕ್ಷಣ ನಿಮ್ಗೆ ಈ ಥರ ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಅಂತ ಬರುತ್ತೆ. ನಿಮ್ಗೆ ಇಲ್ಲಿ ಡಿಸ್ಟ್ರಿಕ್ ಕೊಟ್ಟಿರ್ತಾರೆ, ನಿಮ್ಗೆ ಯಾವ ಡಿಸ್ಟ್ರಿಕ್ ಬರುತ್ತೆ ನೋಡ್ಕೊಳ್ಳಿ. ಎಲ್ಲ ಡಿಸ್ಟ್ರಿಕ್ ಇರುತ್ತೆ ಆಲ್ಮೋಸ್ಟು. ನಿಮ್ಗೆ ಇದರಲ್ಲಿ ಯಾವ ಡಿಸ್ಟ್ರಿಕ್ ಬರುತ್ತೆ ಆ ಡಿಸ್ಟ್ರಿಕ್ಕಿಗೆ ನೀವು ಈ ಥರ ಟಿಕ್ ಮಾಡ್ಕೊಬೇಕು. ನೆಕ್ಸ್ಟ್ ನೀವು ಎಕ್ಸಾಮ್ ಸೆಂಟ್ರ್ ಹಾಕಾದಮೇಲೆ ಈ ಥರ ಬರುತ್ತೆ. ಸ್ಟೂಡೆಂಟ್ಸ್ ಹೂ ನೀಡ್ ಅಂದರೆ ನಿಮ್ಮದು ಸಬ್ಜೆಕ್ಟ್ಸ್ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಡೀಟೇಲ್ಸ್ ಇರುತ್ತೆ. ನೀವು ಸೆಕೆಂಡ್ ಸೆಮಿಸ್ಟರ್ ಅಥವಾ ಫಸ್ಟ್ ಸೆಮಿಸ್ಟರ್ ಅಂತ ಇರುತ್ತೆ. ನೀವು ಇಲ್ಲಿ ಹಾಗೆ ಕೊಟ್ಟಿದ್ದಾರೆ ಎಕ್ಸಾಮ್ ಟೈಪ್ ಫ್ರೆಷರ್ಸಾ ನೀವು ರಿಪೀಟರ್ಸಾ ಅಂತ. ನೀವು ಫ್ರೆಷರ್ಸ್ ಇತ್ತಂದರೆ ಇಲ್ಲಿ ಕಾಲಮ್ ಬ್ಲೂ ಟಿಕ್ ಬರುತ್ತೆ. ನೀವೇನೋ ರಿಪೀಟೆಡ್ಸ್ ಇತ್ತಂದರೆ ಅದು ಅಲ್ಲಿರುತ್ತೆ ಬ್ಲೂ ಟಿಕ್ ಅನ್ನೋದು. ನಿಮ್ದು ಇಲ್ಲಿ ಸೆಕೆಂಡ್ ಸೆಮಿಸ್ಟ್ರ್ ನಾನು ತೋರಿಸ್ತಾ ಇರೋದು. ಇಲ್ಲಿ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಸಬ್ಜೆಕ್ಟ್ಸ್ ನೇಮ್ ಇರುತ್ತೆ ಮತ್ತು ಸಬ್ಜೆಕ್ಟ್ದು ಕೋಡ್ ಇರುತ್ತೆ. ನಿಮ್ದು ಇಲ್ಲಿ ಆಲ್ರೆಡಿ ಮ್ಯಾಂಡೇಟರಿ ತೊಗೊಂಬಿಟ್ಟಿರುತ್ತೆ ನಿಮ್ದು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ. ಇಲ್ಲಿ ಬ್ಲೂ ಟಿಕ್ ಇದೆ, ನಿಮ್ದು ಎಲ್ಲ ತೊಗೊಂಬಿಟ್ಟಿರುತ್ತೆ ಸಬ್ಜೆಕ್ಟ್ಸು. ನಿಮ್ಮದು ಓಪನ್ ಎಲಿಟಿವ್ ಸಬ್ಜೆಕ್ಟ್ಸ್ ಇರುತ್ತೆ, ನೀವು ಇಲ್ಲೊಂದು ಟಿಕ್ ಮಾಡ್ಕೊಬೇಕು ಅಷ್ಟೇ. ಅದು ಬಿಟ್ಟರೆನೆಲ್ಲ ಅದನ್ನೇ ಟಿಕ್ ಆಗಿರುತ್ತೆ. ನೀವು ಇನ್ನೇನು ಚೇಂಜಸ್ ಮಾಡೋಂಥದ್ದಿರಲ್ಲ ಇಲ್ಲಿ ಸಬ್ಜೆಕ್ಟ್ಸ್ಗಳು. ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಫೀಸ್ ಕ್ಯಾಲ್ಕುಲೇಷನ್ಸ್ ಅಂತ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ಮತ್ತೆ ಅಪ್ಲಿಕೇಶನ್ಸ್ ಫುಲ್ ಓಪನ್ ಆಗುತ್ತೆ. ನಿಮ್ಮದು ನೇಮ್ ಇರ್ಬೋದು, ಎಕ್ಸಾಮ್ ಸೆಂಟರ್ ಇರ್ಬೋದು, ಡೈರೆಕ್ಟಾಗಿ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಅದಾದಮೇಲೆ ನಿಮ್ಮದು ಫೀಸ್ ಎಷ್ಟಿದೆ ಅಂತ ಶೋ ಆಗುತ್ತೆ ನೋಡಿ. ಇಲ್ಲಿ 1650 ರೂಪಾಯಿ ಇದೆ. ಪ್ಲಾಟ್ಫಾರ್ಮ್ ಫೀಸ್ ಬಂದು 40 ರೂಪಾಯಿ ಇದೆ. ಟೋಟಲ್ 1690 ರೂಪಾಯಿ ಇದೆ. ನಿಮ್ಮದು ಇದೇ ಥರನೇ ಫೀಸ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಬೇಕು ನೀವು. ಇಲ್ಲೇ ಕೊಟ್ಬಿಡ್ತಾರೆ ಇದೆಲ್ಲ ಓಕೆ ಆಗಿದೆ, ನಿಮಗೆ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ, ಎಕ್ಸಾಮ್ ಸೆಂಟರ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಆದಮೇಲೆ ಸೇವ್ ಆಪ್ಷನ್ಸ್ ಕ್ಲಿಕ್ ಮಾಡಿ ಆವಾಗ KSO ಪೋರ್ಟಲ್ ಅಂತ ಬರುತ್ತೆ. ನಿಮ್ಗೆ ಈ ಥರ ಒಂದು ಮೆಸೇಜ್ ಓಪನ್ ಆಗುತ್ತೆ. ನೀವು ಸೇವ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದಿ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ನಿಮಗೆಲ್ಲ ಓಕೆ ಫಿಲ್ ಮಾಡಿದ್ದೀನಿ ಕರೆಕ್ಟಾಗಿ, ಎಕ್ಸಾಮ್ ಸೆಂಟ್ರೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದೀನಿ, ಎಲ್ಲ ಕರೆಕ್ಟ್ ಇದೆ ಅಂತ ಅಂದರೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪ್ರೊಸೆಸನ್ನೇ ಎಕ್ಸಾಮ್ದು ಪೇಮೆಂಟ್ಗೆ ಹೋಗುತ್ತೆ. ನೀವು ಅಲ್ಲಿ ಗೂಗಲ್ ಪೇ ಯೂಸ್ ಮಾಡ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್, ಫೋನ್ಪೇ ಯಾವುದಾದ್ರೂ QR ಕೋಡ್ ಯೂಸ್ ಮಾಡ್ಕೊಂಡು ಪೇಮೆಂಟ್ ಆದಮೇಲೆ ನಿಮ್ಮದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಯಾವುದಾದ್ರು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಿ. ಅಥವಾ ಯಾವುದಾದ್ರೂ ನಿಯರ್ ಇರುವಂಥ ಸೈಬರಲ್ಲಿ ಹೋಗಿ ಡೌನ್ಲೋಡ್ ಮಾಡಿರೋಂಥ ಅಪ್ಲಿಕೇಶನ್ಸ್ನ ಪ್ರಿಂಟ್ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ಸ್ ಮುಗಿಯೋವರೆಗೂ ಇದನ್ನು ಸೇಫಾಗಿ ಇಟ್ಕೊಬೇಕು ನೀವು ಇದನ್ನು. ನಿಮಗೆ ಈ ವಿಡಿಯೋದಲ್ಲಿ ಎಕ್ಸಾಮ್ ಫೀಸ್ ಪೇ ಮಾಡೋದ್ರೇನೋ ಡೌಟ್ ಇತ್ತಂದರೆ ನಾನು ಕಮೆಂಟ್ ಮಾಡಿ. ಎಕ್ಸಾಮ್ ಫೀಸ್ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು ನಾನು ಬಿಫೋರ್ ವೀಡಿಯೋನ ಮಾಡಿದ್ದೀನಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನಾನು ಡೈರೆಕ್ಟಾಗಿ ಲಿಂಕ್ ಕೊಟ್ಟಿರ್ತೀನಿ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾರಿಗಾದ್ರೂ ಆಗೋರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.